ನಮಸ್ಕಾರ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ ಆಫ್ ಸ್ಪೀಚದ ನೌನ್ಸ್ ಬಗ್ಗೆ ಹೇಳಿದ್ದೇನೆ. ನೌನ್ಸ್ದ ಪ್ರಕಾರಗಳಲ್ಲಿ ಕಾಮನ್ ನೌನ್, ಪ್ರಾಪರ್ ನೌನ್, ಸಿಂಗುಲರ್ ನೌನ್, ಪ್ಲೂರಲ್ ನೌನ್ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ಈ ವಿಡಿಯೋದಲ್ಲಿ ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕಂಪೌಂಡ್ ನೌನ್, ಕೌಂಟೇಬಲ್ ನೌನ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ ಇವುಗಳ ಬಗ್ಗೆ ಹೇಳ್ತಾ ಇದ್ದೇನೆ. ವಾಟ್ ಈಸ್ ಕಾಂಕ್ರೀಟ್ ನೌನ್? ಎ ಕಾಂಕ್ರೀಟ್ ನೌನ್ ಈಸ್ ಎ ನೌನ್ that refer to a physical thing, person, place, something or someone that can be perceived with five senses: touch, hearing, sight, smell, taste. ಫಾರ್ ಎಕ್ಸಾಂಪಲ್, ಪರ್ಸನ್, ಪ್ಲೇಸ್, ಥಿಂಗ್ಸ್. ಪಂಚೇಂದ್ರಿಯಗಳಿಂದ ಅನುಭವಿಸಬಹುದಾದ ಸಂಗತಿಯೊಂದಿಗೆ ಈ ರೀತಿಯ ನಾಮಪದಗಳನ್ನು ಕಾಂಕ್ರೀಟ್ ನಾಮಪದಗಳೆಂದು ಕರೆಯುತ್ತಾರೆ. ಉದಾಹರಣೆಗಾಗಿ ವ್ಯಕ್ತಿ, ಸ್ಥಳ, ವಸ್ತುವಾಗಿದೆ. ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್? ಅಮೂರ್ತ ನಾಮಪದ ಎಂದರೇನು? An abstract noun is a noun that refers to something non-physical, something conceptual that you cannot pursue directly with your senses. For example, sadness. ಅಮೂರ್ತ ನಾಮಪದವಾಗಿದ್ದು ಅದು ಭೌತಿಕವಲ್ಲದ ಯಾವುದಾದರೂ ಸೂಚಿಸುತ್ತದೆ. ನಿಮ್ಮ ಇಂದ್ರಿಯಗಳೊಂದಿಗೆ ನೀವು ನೇರವಾಗಿ ಗ್ರಹಿಸಲು ಸಾಧ್ಯವಾಗದ ಪರಿಕಲ್ಪನೆ. ಫಾರ್ ಎಕ್ಸಾಂಪಲ್, ದುಃಖ, ಪ್ರೌಢಾವಸ್ಥೆ, ಸೇರಿವೆ. ವಾಟ್ ಈಸ್ ಕಲೆಕ್ಟಿವ್ ನೌನ್? ಸಾಮೂಹಿಕ ನಾಮಪದ ಅಥವಾ ಗುಂಪು ಪದ ಎಂದರೇನು? ಕಲೆಕ್ಟಿವ್ ನೌನ್ ಈಸ್ ಎ ನೌನ್ that refer to some sort of group, collective people, animals, things, etc. that is called collective noun. For example, a comb of bananas, a bunch of keys, party of friends, network of computers, a board of directors. ಸಾಮೂಹಿಕ ನಾಮಪದ ಎಂದರೆ ಕೆಲವು ರೀತಿಯ ಗುಂಪು, ಸಾಮೂಹಿಕ ಜನರು, ಪ್ರಾಣಿಗಳು, ವಸ್ತುಗಳು ಇತ್ಯಾದಿಗಳನ್ನು ಸೂಚಿಸುವುದಕ್ಕೆ ಸಾಮೂಹಿಕ ನಾಮಪದ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಜನರ ಗುಂಪು, ಹಸುಗಳ ಗುಂಪು, ವಸ್ತುಗಳ ಗುಂಪು. ಹಾಗೆ ವಾಟ್ ಈಸ್ ಕಂಪೌಂಡ್ ನೌನ್? ಕಂಪೌಂಡ್ ನೌನ್ ಈಸ್ ಎ ನೌನ್ that is two or more words that comes together to form, that is called compound noun. For example, playground, keyboard. What is countable noun? ಎಣಿಸಬಹುದಾದ ನಾಮಪದ. Countable nouns are for things we can count using numbers, that is called countable noun. What is uncountable noun? Uncountable nouns are for the things that we cannot count with numbers, that is called uncountable noun. For example, beauty, anger, fear, love, money, research, cloud, space, life, food, petrol, smoking. Thank you.